ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ. ನಾವಿವತ್ತು ಆಗ್ತಾ ಇದೀವಿ ಮೈನ್ಕ್ರಾಫ್ಟ್. ನೀವೇನಾರ ಓಲ್ಡ್ ವಿಡಿಯೋದಾಗ ನೋಡಿದ್ರೆ ಗೊತ್ತಿರಬೇಕು. ನಾವು ಫುಡ್ ಫಾರ್ಮ್ ಕಂಪ್ಲೀಟ್ ಮಾಡಿದ್ವಿ. ಮತ್ತು ಏನಂದರೆ ಇದೇ ನೋಡಿ ನನ್ನ ಒರಿಜಿನಲ್ ಸ್ಕ್ರೀನು. ಮತ್ತು ನಾವಿವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ನಾವಿವತ್ತು ಶುಗರ್ ಕೇನ್ ಫಾರ್ಮ್ ಮಾಡ್ತಾ ಇದ್ದೀವಿ. ಮತ್ತು ಏನಂದರೆ ನಾನು ವಾಯ್ಸು ಎಲ್ಲ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಸೌಂಡ್ ಎಲ್ಲ ಹೆಂಗೆ ಬರ್ತಾ ಇದೆ ಅಂತ ಹೇಳಿ ಮತ್ತು ಕಮೆಂಟ್ ಮಾಡಿ ಗೈಸ್, ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗೈಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಆಫ್ಲೈನಾಗೆ ಏನೇನು ಮಾಡಿದ್ದೆ ಅಂದರೆ ನೋಡಿ, ಇದನ್ನು ಎಲ್ಲ ವೀಟೆಲ್ಲ ಹಾಕಿ ಫುಡ್ ಎಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕ್ಯಾರೆಟ್ ಹಾಕಿದ್ದೀನಿ, ಇಲ್ಲಿ ಪೊಟ್ಯಾಟೊ ಹಾಕಿದ್ದೀನಿ, ಅಲ್ಲಿ ವೀಟ್ ಹಾಕಿದ್ದೀನಿ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದೊಂದು ಬಟನ್ ಒತ್ತಿದ್ರೆ ಸಾಕು, ಅದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಆಟೋಮೆಟಿಕ್ಕಾಗಿ ನೋಡಿ, ಈಗ ನೋಡಿ ಫಸ್ಟ್ ಇವೆರಡು ಬರ್ತವೆ, ಆಮೇಲೆ ಅದು ಬರ್ತೈತೆ. ಅದನ್ನ ಡಿಲೇಲಿ ಇಟ್ಟಿದ್ದೀನಿ. ಯಾಕೆ ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಯಾಕೆ ಅಂದರೆ ಇದೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗುತ್ತಲ್ಲ, ಆವಾಗ ಇದನ್ನು ಹತ್ತೋದಾಗ ಇದು ನೀರೆಲ್ಲ ವಾಚಿಗೆ ಹೋದಾಗ ಅದು ಹಿಂಗೆ ಪುಷ್ ಮಾಡುತ್ತೆ. ಆ ಕಡೆಯಿಂದ ಬಂದಾಗ ಅದು ನಿಜ ಲೇಟಾಗಿ ಮಾಡುತ್ತೆ. ಎಲ್ಲ ಒಟ್ಟಿಗೆ ಬಂದು ಕ್ಲೋಸ್ ಆಗಬಾರ್ದು ಅಂತ ನೋಡಿ, ಹಿಂಗೆ ವರ್ಕ್ ಆಗುತ್ತೆ. ಮತ್ತು ಅದನ್ನು ನಾವು ಅಲ್ಲಿಗೆ ಮತ್ತೆ ಹಾಕಬೇಕು. ಅದೊಂಚೂರು ಅವೆಲ್ಲ ಕಲೆಕ್ಟ್ ಮಾಡ್ಕೊಬೇಕು ನಾವೇ. ಮತ್ತು ಇಲ್ಲಿ ಕೆಳಗೆ ಮಾಡಿದ್ದೀನಿ ನೋಡಿ, ಕೆಳಗೆ ಹಿಂಗೆ ಕೆಳಗೆ ಹೋದರೆ ಇಲ್ಲಿ ಇದೆಲ್ಲ ಕಲೆಕ್ಟ್ ಆಗುತ್ತೆ, ಬರ್ತವೆ ಇಲ್ಲಿಗೆ ನೋಡಿ. ಇಲ್ಲಿಗೆಲ್ಲ ಬರ್ತವೆ. ಬನ್ನಿ ಈಗ ಶುಗರ್ ಕ್ಯಾನ್ ಫಾರ್ಮ್ ಮಾಡೋಣ. ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ನೂ ಅಷ್ಟೇ ಇಲ್ಲೆಲ್ಲ ಕಲೆಕ್ಟ್ ಮಾಡೋಣ. ಸುಮ್ಮನೆ ಡೀಸ್ಪಾನ್ ಆಗ್ತವೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ. ಕಲೆಕ್ಟ್ ಮಾಡ್ಕೊಂಡಿರೋಣ ಪೂರ್ತಿ. ಗೈಸ್, ಮತ್ತು ನಾನು ಹಾಕೋಕ್ಕೆ ಹೋಗ್ತಿಲ್ಲ ಇದನ್ನು, ಮತ್ತೆ ಟೈಮ್ ಆಗುತ್ತೆ. ನಾನು ಆಫ್ಲೈನಲ್ಲಿ ಹಾಕೊಂತೀನಿ ನೋಡಿ ಗೈಸ್. ಮತ್ತು ಇಲ್ಲಿ ನಾನು ಶುಗರ್ ಕ್ಯಾನ್ ಅಷ್ಟು ಹಾಕಿದ್ದೀನಿ, ಅದರಿಂದನೇ ಶುಗರ್ ಕ್ಯಾನ್ ಫಾರ್ಮ್ ಮಾಡೋಣ ಇವತ್ತು. ಬನ್ನಿ ಈಗ ಮಾಡೋಣ. ನೋಡಿ ಗಾಯ್ಸ್, ಇಲ್ಲಿಗೆಲ್ಲ ಇಟ್ಟಿದ್ದೀನಿ. ಅಲ್ಲಿ ಎಕ್ಸ್ಟ್ರಾ ಬಿದ್ದಿತ್ತಲ್ಲ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು. ಮತ್ತು ಬನ್ನಿ ಇವಾಗ ಆರ್ಮರ್ ಹಾಕೋಣ. ಇವಾಗ ಡೇಂಜರ್ ಒಂಚೂರು ಕಡಿಮೆ ಆಗುತ್ತೆ. ಜಾಂಬಿ ಅಟ್ಯಾಕ್ ಮಾಡಿದ್ರು ಡ್ಯಾಮೇಜ್ ಎಲ್ಲ ಕಡಿಮೆ ಬೀಳುತ್ತೆ. ಬನ್ನಿ ಇವಾಗ ಶುಗರ್ ಕ್ಯಾನ್ ಫಾರ್ಮ್ ಮಾಡೋಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಮನಿಕೊಂಬಿಡೋಣ, ನೈಟ್ ಆಗಿದೆ. ಬನ್ನಿ. ಮತ್ತೆ ಗಾಯ್ಸ್ ಇಲ್ಲಿ ನೋಡಿ, ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಎಂಟ್ರಿ ಮಾಡಿಸೋಷ್ಟೇ ಈ ಬೆಲ್ ಹಾಕಿದ್ದೀನಿ. ಎಂಟ್ರಿ ಕೊಟ್ಟಿದ್ದೀನಿ, ಅದು ಸೌಂಡ್ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಬರ್ತಾ ಇದ್ದೀವಿ ಅಂತ. ಬನ್ನಿ ನಾವು ಮನಿಕೊಂಡ್ಬಿಟ್ಟು ಹೋಗಿ ಶುಗರ್ ಕ್ಯಾನ್ ಫಾರ್ಮ್ ಮಾಡೋಣ. ನಾವು ಶುಗರ್ ಕ್ಯಾನ್ ಫೆನ್ಸ್ ಮಾಡ್ಕೊಳ್ಳೋಣ. ಏನ್ರಾಗಿ ಮಾಡೋಣ ಅಂದರೆ ಸ್ಪ್ರೂಸಿಂದ ಮಾಡೋಣ. ಅದೈತ ನೋಡೋಣ ಬನ್ನಿ ಸ್ಪ್ರೂಸು. ಗೈಸ್, ನನ್ನ ಹತ್ರ ಸ್ಪ್ರೂಸ್ ಎಲ್ಲ ಖಾಲಿ ಆಗಿದೆ. ಬನ್ನಿ ಈಗ ಹೋಗಿ ಸ್ಪ್ರೂಸ್ ಕಲೆಕ್ಟ್ ಮಾಡ್ಕೊತೀನಿ. ಸ್ಪ್ರೂಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಫೆನ್ಸ್ ಎಲ್ಲ ಮಾಡಿ ಸಿಕ್ಕಿದೆ. ಅಲ್ಲಿಂದ ನೋಡ್ತಾನೆ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಗೈಸ್. ನೀವು ಅಷ್ಟೊಂದು ಸಪೋರ್ಟ್ ತೋರಿಸ್ತಿಲ್ಲ. ಕಲೆಕ್ಟ್ ಸಿಕ್ಕಿದೆ. ಗೈಸ್, ಈಗ ವುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡಾಗಿದೆ. ಈಗ ಫೆನ್ಸ್ ಮಾಡೋಣ. ಬನ್ನಿ ಗೈಸ್, ಫೆನ್ಸ್ ಮಾಡೋದು ನಿಮಗೆ ಗೊತ್ತೇ ಇರಬೇಕು. ಫಸ್ಟು ಸ್ಟಿಕ್ ಮಾಡ್ಕೊಬೇಕು ಗೈಸ್. ನಿಮಗೆ ಗೊತ್ತೇ ಇರುತ್ತೆ, ಫೆನ್ಸ್ ಎಲ್ಲ ಮಾಡ್ಕೊಂಡೆ ಸಿಗ್ತೀನಿ. ಗೈಸ್, ನಾನು ಫೆನ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಶುಗರ್ ಕ್ಯಾನ್ ಫಾರ್ಮ್ ಮಾಡೋಕ್ಕೆ ಫಸ್ಟು ನಾನು ಎಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಈ ಜಾಗದಾಗ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು ಫೆನ್ಸ್ ಮಾಡ್ಕೊಳ್ಳೋಣ. ಅದು ಒಳಗೆ ಏನು ಹೋಗ್ದಿಲ್ದಂಗೆ
ಇಲ್ಲಿಂದ ಬನ್ನಿ ಗಾಯ್ಸ್. ಗೈಸ್ ಮತ್ತೆ ಕಮೆಂಟ್ ಮಾಡಿ ಗೈಸ್, ನನ್ನ ವಿಡಿಯೋ ಇದನ್ನ ಯಾವ ಥರ ಮಾಡಬೇಕು ಅಂತ ನನಗೆ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಗೈಸ್. ಮತ್ತು ಎಂಟ್ರೆನ್ಸ್ ಇಲ್ಲಿಂದ ಇಕ್ಕನ ನನಗೆ 2 ಬ್ಲಾಕಿಂದ ಇಕ್ಕನ ಸಾಕು. ಮತ್ತು ಇಷ್ಟು ಮಾಡೋಣ ಅಂದರೆ ಗೈಸ್ ಇಷ್ಟು ಸಾಕಾಗ್ಬೋದು. ಇಷ್ಟಾಗಲೇ ಇಷ್ಟು ಉದ್ದ ಮಾಡೋಣ ಸಾಕು ನಮಗೆ. ಗೈಸ್ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಗೈಸ್. ಫೆನ್ಸ್ ಎಲ್ಲ ಹಾಕಾಗಿದೆ. ನಾವು ಇವಾಗ ಏನು ಮಾಡೋಣ ಅಂದರೆ 2 ಬ್ಲಾಕ್ ಅಷ್ಟು ಈ ಥರ ಮಾಡಿಬಿಡೋಣ ಸುತ್ತಲೂ ಓಡಾಡೋಕ್ಕೆ. ಅದಾದಮೇಲೆ ನೋಡಿ ಗೈಸ್ ಮಾಡ್ತೀನಿ ಗೈಸ್. ಇದನ್ನು ಮ್ಯಾನೇಜ್ ಮಾಡಿರೋಕ್ಕೆ ಏನಾದರೂ ಆಗುತ್ತೆ ಬನ್ನಿ ಗೈಸ್. ಇಡೀ ಗೈಸ್ ಮಾಡಿಬಿಡ್ತೀನಿ ಗೈಸ್. ಇದನ್ನು ಮಾಡಿಬಿಡ್ತೀನಿ ಸರ್. ಗೈಸ್ ಫೈನಲಿ ಈ ಥರ ರೋಡ್ ಮಾಡಿದ್ದೀನಿ. ಇವಾಗ ನಾನು ಏನು ಮಾಡಿದ್ರೆ ಹಿಂಗೆ ಮಾಡೋಣ. ಫಸ್ಟು ಒಂದು ಬ್ಲಾಕ್ ಬಿಟ್ಬಿಡೋಣ. ಒಂದು ಬ್ಲಾಕ್ ಬಿಟ್ಟು ಇದು ಒಂದು ಲೈನ್ ಈ ಥರ ಕೆಳಗೆ ಇದು ಒಂದು ಲೈನ್ ಈ ಥರ ಡಿಪ್ ಮಾಡೋಣ. ಡಿಪ್ ಮಾಡೋಣ ಎಲ್ಲ ಥರ ಬನ್ನಿ ಗೈಸ್ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಈ ಥರನೇ ಮಾಡಬೇಕು, ಕಂಟಿನ್ಯೂ ಮಾಡಬಾರ್ದು, ಕಡಿಮೆ ಮಾಡ್ತಾ ಈ ಥರ ಮಾಡಬೇಕು. ಫಸ್ಟು ನೀವು ಶವರ್ ಮಾಡ್ಕೊಂಡ್ಬರ್ತೀನಿ. ಶವರ್ ಮಾಡಿಬಿಟ್ಟು ಮತ್ತು ಕಪ್ಪೆ ಒಂದು ಬ್ಲಾಕ್ ಇಟ್ಟು ಮತ್ತು ಆಮೇಲೆ ಈ ಥರ ಇಟ್ಟು 2 ಬ್ಲಾಕ್ ಇಟ್ಟು ಡಿಪ್ ಮಾಡಿಬಿಟ್ಟು ನಮಗೆ ಎಲ್ಲ ಥರ ಈ ಥರ ಮಾಡಿ ಕಡಿಮೆ ಮಾಡಿ ಡಿಪ್ ಮಾಡಿಬಿಟ್ಟು ನಮೀಗ ಜಾಸ್ತಿ ಡಿಪ್ ಮಾಡಿ ಫುಲ್ ಜಾಸ್ತಿ ಡಿಪ್ ಮಾಡಿಬಿಟ್ಟು ಅಂತ ಏನು ಮಾಡಬೇಕು. ಗೈಸ್ ನೋಡಿ ಎಲ್ಲ ಮಾಡ್ತೀನಿ. ಇಲ್ಲಿ 1 ಬ್ಲಾಕ್ ಸಾಕು. ಇನ್ನು ಇನ್ನೊಂದು ಇಟ್ಟಿದ್ರು ನಮಗೆ ಆಯ್ತಲ್ಲ. ಈ ಬ್ಲಾಕಿಗೆ ರೋಡ್ ಮಾಡಿ ಆಮೇಲೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ. ಮತ್ತು ಇಲ್ಲಿ ಸೆನ್ಸ್ ಹಾಕ್ತಿದ್ದೆ ಗೈಸ್ ನೋಡಿ. ಇಲ್ಲಿಗೆ ನೀರು ಹಾಕಿ ಒಂದು ನೀರು ಹಾಕಿದಾಗ ಇನ್ನೊಂದು ನೀರು ತಗೊಂಡ್ಬಿಟ್ಟು ಅದನ್ನ ಅನ್ಲಿಮಿಟೆಡ್ ವಾಟರ್ನ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಆಗುತ್ತೆ ನನಗೆ. ಬನ್ನಿ ಈಗ ಮಾಡೋಣ. ಮತ್ತು ಅಲ್ಲಿ ಅಂದರೆ ಇಲ್ಲಿ ಎಲ್ಲ ಫುಲ್ ಮಾಡ್ತೀವಲ್ಲ, ಈ ಥರ ಮಾಡಿದಲ್ಲ ಅಲ್ಲಿಗೆಲ್ಲ ನೀರು ಹಾಕ್ಬಿಟ್ಟು ನೋಡಿ ಈ ಥರ ಅನ್ಲಿಮಿಟೆಡ್ ಮಾಡಿಬಿಟ್ಟು ಈ ಥರ ತಗೊಂಡು ಮಾಡ್ತಾ ಇದ್ದಾರೆ.
ನೀರೆಲ್ಲ ಹಾಕಾಗದೆ ಇವಾಗ ಏನು ಮಾಡೋಣ ಅಂದರೆ ಶುಗರ್ ಕ್ಯಾನ್ ಹಾಕಿದ್ವಿ. ಆ ಶುಗರ್ ಕ್ಯಾನ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಇಲ್ಲಿಗೆ ಹಾಕೋಣ. ಇಲ್ಲಿ ಈಸಿ ಆಗುತ್ತೆ. ನಮ್ಮ ಒಳಗೆ ಇಲ್ಲೆಲ್ಲ ಇದೆಲ್ಲ ಕಾಲು ಇದೆಲ್ಲ ಮಾಡಿರುತ್ತೆ. ಇದು ಮುಂಚೆ ಮಾತಾಡಿದರೆ ಇವಾಗ ಒಂದು 10 ಗಂಟೆ ಕೊಡಬೇಕು. ಮತ್ತು ಇದು ಇಲ್ಲಿಗೆ ನಿಮಗೆ ಕುತ್ಕೊಂಡು ಮತ್ತು ಇದು ಶುಗರ್ ಕ್ಯಾನ್ ಇಲ್ಲೆಲ್ಲ ಗ್ಲಾಸ್ ಇಟ್ಟು ಗ್ಲಾಸ್ ಇಟ್ಟಿದ್ದೆಲ್ಲ ಇಲ್ಲಿಗೆ ಹಾಕಬೇಕು.